ಅನುಷ್ಠಾನ ಮಾಡೋದ್ರ ಜೊತೆಗೆ ಬೆಲೆ ಏರಿಕೆನೂ ಮಾಡಿದ್ರು. ವಿದ್ಯುತ್ ಶಕ್ತಿ ದರದ ಏರಿಕೆ ಮಾಡಿದ್ರು, ಅಬ್ಕಾರಿ ಸುಂಕನ ಏರಿಕೆ ಮಾಡಿದ್ರು, ರಿಜಿಸ್ಟ್ರೇಷನ್ ಫೀಸ್ನ ಜಾಸ್ತಿ ಮಾಡಿದ್ರು. ರೈತ ತಗೊಳ್ತಕ್ಕಂಥ ಒಂದು ಪಾಣಿ ಬೆಲೆ 15 ರೂಪಾಯಿ ಇತ್ತು, ಅದು 40 ರೂಪಾಯಿ ಮಾಡಿದ್ರು. ರೈತ ತಗೊಳ್ತಕ್ಕಂಥ ಪಾಣಿ, ಮ್ಯೂಟೇಷನ್ನು, RR, ಇನ್ಕಮ್ ಸರ್ಟಿಫಿಕೇಟು ಇವುಗಳ ಬೆಲೆನೂ ಕೂಡ ಜಾಸ್ತಿ ಮಾಡಿದ್ರು. 15 ರೂಪಾಯಿ ಇದ್ದದನ್ನು 40 ರೂಪಾಯಿ ಮಾಡಿದ್ರು. ಯಾವ ದರ ಏರಿಸಿಲ್ಲ ಹೇಳಿ, ಯಾವ ದರ ಏರಿಸಿಲ್ಲ ಹೇಳಿ ಇವರು. ಇವರಿಗೆ ಈಗ ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ಇನ್ನೂ ಅವರಿಗೆ ಸಮರ್ಪಕವಾಗಿ ಗ್ಯಾರಂಟಿ ಯೋಜನೆ ಅನುದಾನನ ಮುಟ್ಸೋಕ್ಕೆ ಸಾಧ್ಯ ಆಗ್ತಿಲ್ಲ. 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದರು, ಇವತ್ತಿನವರೆಗೂ 10 kg ಅಕ್ಕಿ ಕೊಡಲಿಲ್ಲ. ಕೇಂದ್ರ ಕೊಡ್ತಿರ್ತಕ್ಕಂಥ 5 kg ಅಕ್ಕಿ ಹೊರತುಪಡಿಸಿ ಅದರಲ್ಲೂ ಕಡಿತ ಮಾಡಿದ್ದಾರೆ. ಅದರಲ್ಲೂ ಅಂಗನವಾಡಿ ಮಕ್ಕಳಿಗೆ, ಅದರಲ್ಲೇ ಬಿಸಿ ಊಟಕ್ಕೆ ಹೀಗೆ ಕಡಿತ ಮಾಡಿದ್ದಾರೆ. ಕಡಿತ ಮಾಡಿ ಈಗ ಆರೋಪ ಹೊರಿಸೋ ಕೆಲಸನಷ್ಟೇ ಮಾಡ್ತಿದ್ದಾರೆ. ಮತ್ತು ಮೊನ್ನೆನೇ ಹೇಳಿದೆ, ಅಹಂಕಾರ ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು GST ಕೌನ್ಸಿಲ್ ಸಭೆಗೆ ಹೋಗಬೇಕು. ಅಲ್ಲಿ GST ಕೌನ್ಸಿಲ್ ಸಭೆಯಲ್ಲಿ ಚರ್ಚೆ ನಡೆಸಬೇಕು. ಯಾವತ್ತಾರು ನೀವು ಚರ್ಚೆ ನಡೆಸಿದ್ದೀರಾ? ಹೋಗಿದ್ದೀರಾ? ಹಾಗಾದ್ರೆ ಹೋಗದೇ ಇರುವಂಥ ಅಷ್ಟು ದುರಹಂಕಾರನ ನಿಮಗೆ? ಯಾಕೆ GST ಕೌನ್ಸಿಲ್ ಸಭೆಗೆ ನೀವು CM ಆಗಿ 6ನೇ ವರ್ಷ ಒಂದ್ಸಲೂ ನೀವು GST ಕೌನ್ಸಿಲ್ ಸಭೆಗೆ ಹೋಗಿಲ್ಲ. ಫೈನಾನ್ಸ್ ಮಿನಿಸ್ಟರ್ ಆಗಿ ಅತಿ ದೀರ್ಘಕಾಲ ಕೆಲಸ ಮಾಡಿದವ್ರು ನೀವು. ಅಂದರೆ GST ಕೌನ್ಸಿಲಿಗೆ ಹೋದರೆ ನಿಮ್ಮ ಮಾನ ಮರ್ಯಾದೆಗೆ ಕುಂದು ಬರುತ್ತಾ? ಅನುಷ್ಠಾನ ಮಾಡೋದ್ರ ಜೊತೆಗೆ ಬೆಲೆ ಏರಿಕೆನೂ ಮಾಡಿದ್ರು. ವಿದ್ಯುತ್ ಶಕ್ತಿ ದರದ ಏರಿಕೆ ಮಾಡಿದ್ರು, ಅಬ್ಕಾರಿ ಸುಂಕನ ಏರಿಕೆ ಮಾಡಿದ್ರು, ರಿಜಿಸ್ಟ್ರೇಷನ್ ಫೀಸ್ನ ಜಾಸ್ತಿ ಮಾಡಿದ್ರು. ರೈತ ತಗೊಳ್ತಕ್ಕಂಥ ಒಂದು ಪಾಣಿ ಬೆಲೆ 15 ರೂಪಾಯಿ ಇತ್ತು, ಅದು 40 ರೂಪಾಯಿ ಮಾಡಿದ್ರು. ರೈತ ತಗೊಳ್ತಕ್ಕಂಥ ಪಾಣಿ, ಮ್ಯೂಟೇಷನ್ನು, RR, ಇನ್ಕಮ್ ಸರ್ಟಿಫಿಕೇಟು ಇವುಗಳ ಬೆಲೆನೂ ಕೂಡ ಜಾಸ್ತಿ ಮಾಡಿದ್ರು. 15 ರೂಪಾಯಿ ಇದ್ದದನ್ನು 40 ರೂಪಾಯಿ ಮಾಡಿದ್ರು. ಯಾವ ದರ ಏರಿಸಿಲ್ಲ ಹೇಳಿ, ಯಾವ ದರ ಏರಿಸಿಲ್ಲ ಹೇಳಿ ಇವರು. ಇವರಿಗೆ ಈಗ ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ಇನ್ನೂ ಅವರಿಗೆ ಸಮರ್ಪಕವಾಗಿ ಗ್ಯಾರಂಟಿ ಯೋಜನೆ ಅನುದಾನನ ಮುಟ್ಸೋಕ್ಕೆ ಸಾಧ್ಯ ಆಗ್ತಿಲ್ಲ. 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದರು, ಇವತ್ತಿನವರೆಗೂ 10 kg ಅಕ್ಕಿ ಕೊಡಲಿಲ್ಲ. ಕೇಂದ್ರ ಕೊಡ್ತಿರ್ತಕ್ಕಂಥ 5 kg ಅಕ್ಕಿ ಹೊರತುಪಡಿಸಿ ಅದರಲ್ಲೂ ಕಡಿತ ಮಾಡಿದ್ದಾರೆ. ಅದರಲ್ಲೂ ಅಂಗನವಾಡಿ ಮಕ್ಕಳಿಗೆ, ಅದರಲ್ಲೇ ಬಿಸಿ ಊಟಕ್ಕೆ ಹೀಗೆ ಕಡಿತ ಮಾಡಿದ್ದಾರೆ. ಕಡಿತ ಮಾಡಿ ಈಗ ಆರೋಪ ಹೊರಿಸೋ ಕೆಲಸನಷ್ಟೇ ಮಾಡ್ತಿದ್ದಾರೆ. ಮತ್ತು ಮೊನ್ನೆನೇ ಹೇಳಿದೆ, ಅಹಂಕಾರ ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು GST ಕೌನ್ಸಿಲ್ ಸಭೆಗೆ ಹೋಗಬೇಕು. ಅಲ್ಲಿ GST ಕೌನ್ಸಿಲ್ ಸಭೆಯಲ್ಲಿ ಚರ್ಚೆ ನಡೆಸಬೇಕು. ಯಾವತ್ತಾರು ನೀವು ಚರ್ಚೆ ನಡೆಸಿದ್ದೀರಾ? ಹೋಗಿದ್ದೀರಾ? ಹಾಗಾದ್ರೆ ಹೋಗದೇ ಇರುವಂಥ ಅಷ್ಟು ದುರಹಂಕಾರನ ನಿಮಗೆ? ಯಾಕೆ GST ಕೌನ್ಸಿಲ್ ಸಭೆಗೆ ನೀವು CM ಆಗಿ 6ನೇ ವರ್ಷ ಒಂದ್ಸಲೂ ನೀವು GST ಕೌನ್ಸಿಲ್ ಸಭೆಗೆ ಹೋಗಿಲ್ಲ. ಫೈನಾನ್ಸ್ ಮಿನಿಸ್ಟರ್ ಆಗಿ ಅತಿ ದೀರ್ಘಕಾಲ ಕೆಲಸ ಮಾಡಿದವ್ರು ನೀವು. ಅಂದರೆ GST ಕೌನ್ಸಿಲಿಗೆ ಹೋದರೆ ನಿಮ್ಮ ಮಾನ ಮರ್ಯಾದೆಗೆ ಕುಂದು ಬರುತ್ತಾ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.